ರಾತ್ರಿ ಪೂರ್ತಿ ಜಿಟಿ ಜಿಟಿ ಮಳೆ ಶುರು ಆಗಿತ್ತ. ಈಗ ಮುಂಚೆನೆ 5 ಗಂಟೆಕಂತಂದ್ರೆ ಕಡಿಮೆ ಆಗೈತಿ. ಇವತ್ತು ಸೂರ್ಯ ಬಂದ ನೋಡ್ರಿ, ಲಗುಟ ಸೂರ್ಯದೇವ. ಟೈಮ್ ಈಗ 7 ಗಂಟೆ ಆಗೈತಿ. ಈಗ ಬಾಂಡೆ ನೋಡ್ರಿ. 6 ಗಂಟೆಗೆ ಎದ್ದಿದ್ದು ನಾನು. ನಮ್ಮ ಮನೆಯವ್ರ ಚಾತಿ ಎಲ್ಲ ಕಾಯಿಸ್ಕೊಟ್ಟೇನಿ. ನಾನು ಚಾ ಕುಡಿದಿಲ್ಲ. ಬಾಂಡೆ ಇನ್ನು ಬಾಳಿಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ವ್ಲಾಗ, ಇವತ್ತಿನ ರುಟೀನ ಹೆಂಗದ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೊಟ್ಟಿನೂ ಅದಾವ, ಚಪಾತಿ ಮಾಡ್ಬೇಕಾ ಅಥವಾ ಉಪ್ಪಿಟ್ಟು ಅಷ್ಟೇ ಮಾಡ್ಬೇಕಂತ ಯೋಚನೆ ಮಾಡಾಕತ್ತೀನಿ ನಾನು. ನಮ್ಮ ಯಜಮಾನ್ರು ನೀರು ಹಸಾಕತ್ತಾರ. ನಮ್ಮ ಗೌರಿನ ಮೇಯ್ಸಾಕ್ಬಿಟ್ಟಾರ. ಅಲ್ಲಿ ಗೌರಿ ಮೇಯ್ಸ್ಕೊಂತ ಅಲ್ಲಿ ನೀರು ಇಸ್ಕೊಂತ ಕುಂತಾರ. ನಾವು ನಮ್ಮ ಪಪ್ಪಿ ಇದ್ರ ಮನೆಯಾಗದೀವಿ. ನಮ್ಮ ಪಪ್ಪಿ ಇಲ್ಲೇ ಹೋಗಿದ್ದು ಈಗ ಬಂದ ನೋಡಿ. ಅಡ್ಡಾಡಕ್ಕೆ ಹೋಗಿರ್ತ ನಾವು ಮಗ. ಅಡ್ಡಾಡಕ್ಕೆ ಹೋಗಿ ಬಂದು ಮಕ್ಕೊಂಡ. ಗಾಳಿ ನೋಡ್ತಾನ, ಆಗ ಗಾಳಿ ಬಿಸಾಗತೈತಿ. ನಮ್ಮ ಮನೆಯವ್ರನ್ನ ಕೇಳಿನಿ ನಾನು. ಮೊನ್ನೆ ನಾನು ಜೋಳದ ದೋಸೆ ಮಾಡಿದ್ನಲ್ಲ, ಒಬ್ರು ಕಮೆಂಟ್ ಹಾಕಿದ್ರ ದೋಸೆ ರೆಸಿಪಿ ಶೇರ್ ಮಾಡ್ರಿ ಅಂತ ಹೇಳಿ. ನೋಡೋಣಂತ್ರಿ. ಮಾಡೋದಾದ್ರೆ ಇವತ್ತು ಮಾಡ್ತೇನೆ, ಇಲ್ಲಾಂದ್ರೆ ನಾಳೆ ಮಾಡ್ತೇನೆ. ಆಲೂಗಡ್ಡೆ ಇಲ್ಲ, ಆಲೂಗಡ್ಡೆ ತೊಗೊಂಬಂದ ಆಲೂಗಡ್ಡೆ ಪಲ್ಯ ದೋಸೆ ಜೊತೆ ಚಲೋ ಆಗ್ತೈತಲ್ಲ. ಜಾಗಕ್ಕೆ ನೀರು ಕಾಸಾಕಿರ್ತೀನಿ. ಬಡ ಬಡ ಜಾಕ ಮಾಡಿ ಬಾಣೆ ತಿಕ್ಕಿ ಜಾಕ ಮಾಡಿ ಆಮ್ಯಾಗ ನಾಷ್ಟ ಅದು ಯೋಚನೆ ಮಾಡ್ತೀನಿ ರೀ ಏನು ಮಾಡೋದಕ್ಕಂತೇಳಿ. ಇವು ಮನ್ಯಾಗ ತೊಗರಿ ಬೇಳೆ ಹೊಡೆದೇನಿ. ಅವು ಲಘುನ ಕುದಿಯಂಗೆ ಇಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಅಷ್ಟು ಲಘುನಂದ್ರೆ ಒಂಚೂರು ಕುದಿದೇ ಇಲ್ಲ. ಅವು ಬೇಕಾದಷ್ಟು ತನಕ ಕುದಿಸಿದ್ರು. ನವನಕ್ಕಿ ಬಿಸಿಬೇಳೆ ಬಾತ್ ಮಾಡ್ಬೇಕಂತಂದ್ರೆ ಈಗ ಅಂಗಡಿಯಾಗಿನ ಬ್ಯಾಳಿನ ತರಿಸ್ಬೇಕು ನಾವು. ಈ ಜವಾರಿ ತೊಗರಿ ಬೇಳೆಕರೆ ಯಾವ್ದು ಕುದಿವಲ್ಲ ನೋಡಿ. ಹಂಗ ಅವು ತೊಗರಿ ಬ್ಯಾಳಿ ಇದ್ದು ಅಂದ್ರೆ ಬಿಸಿಬೇಳೆ ಬಾತ್ ಚಲೋ ಆಗಂಗಿಲ್ಲ. ಇನ್ನೂ ಅಷ್ಟು ಪೂರ್ತಿ ಬಿಸಿಲು ಬಿದ್ದಿಲ್ಲ. ಒಂದೀಟ್ ಮಾಡ ಆಗ್ತತಿ, ಒಂದು ಬಿಸಿಲು ಬೀಳ್ತತಿ. ನೋಡೋಣಂತ್ರಿ ಹೆಂಗೆ ಹೋಗ್ತೈತಿ ದಿನ ಅಂತೇಳಿ. ನಿಮ್ಮ ಕಡೆ ವೆದರ್ ಹೆಂಗೈತಂತ ಕಮೆಂಟ್ ಮಾಡ್ಯಾರ. ಮಳೆ ಜೋರು ಐತೆ, ಸಣ್ಣಗೈತೆ, ಹಂಗೆ ಅಂತೇಳಿ. ಹೋದ ವರ್ಷ ಹಿಂಗೆ ಹತ್ತಿರ್ಕಿಲ್ಲ, ಈ ವರ್ಷ ಹಿಂಗೆ ಹತ್ತೈತಿ ನೋಡ್ರಿ. ಪಂಚಮಿ ಸುತ್ತ ಹಿಂಗೆ ಇರ್ತೈತಿ. ಈ ಸಲ ಪಂಚಮಿಕ್ಕಿಂತ ಮೊದಲ ಶುರು ಆಗೈತಿ ಈ ಥರ. ನಮ್ಮ ಮನೆಯವ್ರಿಗೆ ರಿಂಗ್ ಲೈಟ್ ಸುದ್ ಮಾಡಾಕತ್ತಾರ. ದೊಡ್ಡ ತಗೋಬೇಕಿತ್ತಿಲ್ಲ ರಿಂಗ್ ಲೈಟ್. ಇದು ಬಟನ್ ಉಗುರಿಲೆ ಚುಚ್ಚಿ 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 ಹೆಂಗಾಗ್ಬಿಟ್ಟೈತೆ ನೋಡ್ರಿ. ಇದು ಪೂರ್ತಿ ಹಾಳಾಗ್ಬಿಟ್ಟೈತದ. ಅದನ್ನ ಡೈರೆಕ್ಟ್ ಮಾಡೋದೈತಿ. ಇವ ಬಿಸ್ತಪ್ಪ ಮತ್ತು ಹಗರ್ಕ ಬಿಚ್ಚಬೇಕು. ಏನು ಮಾಡಾಕತ್ತಿ? ಈಗ ಏನು ಮಾಡೋದು ಹೇಳಿದ? ಮಾಡೋದು ಇವು ಬಿಸ್ತಾವ. ಯಾವ ಬಿಚ್ಚಲ್ಲ ಮತ್ತೆ ಬಿಸ್ತಾವ ಅಂದ್ರೆ ಅದ ಬಿಚ್ಚ ಇಲ್ಲೆಲ್ಲ ಇಲ್ಲಿ ಇದನ್ನ ಬಿಚ್ಚಲ. ಅದ ಬಿಚ್ಚಪ್ಪ. ನಾನ ಬಿಚ್ಚಬೇಕಂತ ಏನೈತೆ ಅದನ್ನ ನೀನ ಬಿಚ್ಚಿದ್ರು ಹಾಕತ್ನ. ಮತ್ತ ಅಷ್ಟ ಐತದ ಅಷ್ಟ ಹಗರ್ಕ ಇದಕ್ಕೆ ನಾ ಹಚ್ಚಿಲ್ಲಪ್ಪ.
ಅವ್ರು ಬಂದಿದ್ದಾರೆ, ಅವ್ರು ಸುದ್ದಿ ಮಾಡ್ತಿದ್ರು. ಡೈರೆಕ್ಟ್ ಮಾಡೋದಿಲ್ಲ, ಇಲ್ಲೇ ನೋಡಿ ಮಾಡ್ಲಾ. ರಿಂಗ್ ಲೈಟ್ ಇತ್ತಂದ್ರೆ ಒಂದಿಟ್ಟು ಇನ್ನೂ ವಿಡಿಯೋ ಕ್ಲಾರಿಟಿ ಚಲೋ ಬರ್ತಿತ್ತಂತ ನೋಡ್ರಿ. ಎಷ್ಟು ಏನು ಮಾಡೋದು ಇದ್ದಿದ್ರೊಳಗೆ ಇಲ್ಲಿ ಬಂದೈತಿ. ಚಲೋ ಆತ. ಚಾರ್ಜ್ ಇಲ್ಲ ಆಯ್ತಾ? ಹೊರಗೆ ಲೈಟ್ ಅದ. ಹತ್ತು ಹೊಲ್ತು ನಮ್ದು ರಿಂಗ್ ಲೈಟ್ ಸುದ್ದಾಗವಲ್ತು. ತಲೆ ಹಿಕ್ಕೊನಿ ಜಾಕ ಮಾಡ್ಬೇಕಂತೇಳಿ ನಮ್ದು ಕರೆದ ಕಾಲಿಗೆ ನೋವು ಆಗ್ಬಿಟ್ಟೈತೆ ಪಾಪ. ಅದಕ್ಕೆ ನಿನ್ನೆ ದನದ ದವಾಖಾನ್ಯಾಗ ಎಣ್ಣೆ ತೊಗೊಂಬಂದಾರ. ಅದು ಹಿಡ್ಕೋಬೇಕಂತ ನಮ್ಮ ಮನೆಯವ್ರಿಗಷ್ಟ ಹಚ್ಚಕ್ಕೆ ಹೋಗಂಗಿಲ್ಲ. ಹಂಗಾಗಿ ಈಗ ಅಲ್ಲಿ ಹೊಂಟೇನಿ. ಕಬ್ಬು ನಮ್ಮ ಇವು 2 ಕಟ್ಟಿ ಮಸ್ತ್ ಅದಾವ. ಅವು ಕೆಳಗಿನ 2 ಎಲ್ಲ ಉಡ್ಮಲ್ಗೆ ಹೋಗ್ಬಿಟ್ಟು ಈ ವರ್ಷ ಭಾಳ ಲೋಕ್ಷಾನ ಆಯ್ತು ನಮ್ಗೆ. ಆ ಕಡೆಯಿಂದ ಹಾಸ್ಕೊಂತ ಬರಾಕತ್ತೆ. ಜಿಟಿ ಮಳೆ ಹತ್ತೈತೆ ಅಂದ್ರೂ ನೀರು ಹಸಿರ್ಕಿಲ್ಲ ಭಾಳ ದಿನ ಆಗಿತ್ತು. ಹಂಗಾಗಿ ಈ ಕಬ್ಬಿಗೆ ನಮ್ಮ ಯಜಮಾನ್ರು ನೀರು ಬಿಟ್ಟಾರ. ಓಯ್ ಯಜಮಾನ್ರೇ, ಅಯ್ಯೋ ಪ್ರೀತಿಯಿಂದ ಕರೆದ್ರೆ ಇದೆ ನೋಡ್ರಿ. ಮಜ್ಜಿಗೆ ಗತೆ ಎಲ್ಲ ಮೊಸರಿನ ಗತೆ ಐತಿ ಇದು. ಏನೇನು ಇದ್ರ ಹೆಸರು ಪೆಟ್ಟೈತೈತೆ ಅದು ಕಾಲಿಗೆ. ಈ ಸಲ ನಮ್ಮ ಗೌರಿನ ಮಾರ್ತೇನೋ, ಮಾರಿ ಎಮ್ಮೆ ತೊಗೋಬೇಕಂತ. ಫಸ್ಟ್ ಎಮ್ಮೆ ತೊಗೋತೀವಿ ಅಥವಾ ಗೌರಿ ಮಾಡ್ತೀವೋ ಗೊತ್ತಿಲ್ಲ. ನಮ್ಮೆಲ್ಲ ಪದಂಗಿಲ್ಲ ಇಲ್ಲಾಕೆ ಬಿಟ್ಟಿರಪ್ಪ ಹೆಂಗಂತ ನೋಡಾರ. ಬಿಟ್ಟಲ್ಲ ನಮ್ಮ ಅಡ್ಡೆಗೆ ಹಾಕ್ಬಿಟ್ರಿ ನೀವು ದನ. ಅದನ್ಯಾಕೆ ಓಡಾಡಿಸಿ ಹಾಕತ್ತೀಯ ಎಮ್ಮೆ? ನಿಮ್ಮ ಅಜ್ಜ ಅಲ್ಲೇನು ಮಾಡಕತ್ತಾನ? ಇದೇನು ಹಾಯಕ್ಕೆ ಹೋಗ್ತೈತೆ ಮೇಯ್ಲಳ? ಅವೇನು ಮಾಡೋದಿಲ್ಲ ಹೋಗ್ಲಿ ಇಟ್ಟಲ್ಲ. ಏನು ಮಾಡೋದಿಲ್ಲ ಹೋಗು. ಎಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ ಗ್ರೀನರಿ. ಇದು ಎಮ್ಮೆ ಕಟ್ಟೈತೆ? ಯಾವ್ದು ಇಳಿ ಕಟ್ಟಿದ್ದೆ ಅದನ್ನು ದೊಡ್ಡದ? ಹಾಲು ಹಿಡ್ದಪ್ಪ ನೋಡು. ಬ್ಲಾಕಿ ಓಯ್ ಮಗನೇ, ನಮ್ಮ ಬ್ಲಾಕಿ ನೋಡು ಅದಿರಾಗ್ತೈತಿ. ಹಾಲೈತಿ. ಇರ್ಲಿ ಬಿಡು, ಮೈಲ್ ಬಿಡ ಎಮ್ಮೆ ಅಕ್ಕರನ. ಅದನ್ನ ಯಾಕತ್ತ ನಿಮ್ಮ ದೊಡ್ಡ ಬಿಡ್ಬೇಕಿಲ್ಲ. ಹಾಲು ಕುಡಿತತ್ ಅದು. ಅದು ಬರೀ ಹಾಲ ಕುಡಿದು ಮೈದು ಗೊತ್ತಿಲ್ಲ ಏನಿಲ್ಲ. ಹಗರ್ಕ ಕೈ ಹಾಕ್ಲೇ. ಏನು ಮಾಡಂಗಿಲ್ಲ ವೇಷಲ್ಲ. ಏನು ಮನಗೊಂಡೈತದ ವಿಡಿಯೋ ಮಾಡಾಕತ್ತೇನಿ. ಫೇಮಸ್ ಆಕಿ ನೀನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಒಳ್ಳೆ ಬೆದಿಗೆ ಬಂದಿಲ್ಲ ಇದು. ಇಲ್ಲ ಕೈ ಹಾಕಿದ್ರೆ ಸುಮ್ಮನೆ ಇರ್ತೈತೆ ಹೇಳೋದು ಬೇಷ್. ಮತ್ತು ಮೊದಲು ಇತ್ತಲ್ಲ ನಮ್ಮ ಎಮ್ಮೆ ಹಂಗೈತಿದು. ಕಟ್ಟೈತಿಲ್ಲ ಯಾರಿಗೆ ಗೊತ್ತದ. ಹಾಲು ಬರ್ತಾ ಬಂದ್ರೆ ಮತ್ತೆ ಕಟ್ಟೈತದ. ಇದು ನೋಡೋದ ಅಲ್ಲೇ ಹೊಂಟ ಕರ
ಇದು ಹೆಣ್ಗರನ ಹಾಂ ಎಮ್ಮಿ ಮನಕ್ಕ ಅದ್ರ ಅದು ಹಾಕೊಂತ ನೋಡ ಫೋನ್ ಹಿಡ್ಕೊಂಡು ಒಂದು ಯಾಕೆ ದನ ನೀವು ಬಿಟ್ರಲ್ಲ ಇವತ್ತು ಏನು ಬಗೆನ ದಿವಸ ನಾವು ಬಿಡ್ತೀವಿ ಮುಂಜಾನೆದಿಂದ ಸುಳ್ಳ ಸುಳ್ಳು ಅದನ್ನೇ ಒಂದೊಂದು ದಿನ ಬಿಟ್ಟಿರ್ತೀವಿ ಒಂದು ದಿನ ಇಲ್ಲ ಏನು ಮಾಡತ್ತ ದೇವಿ ಕೆಚ್ಚಲ ಮಾಡ್ದಂಗೆ ಐತಿ ನಾವು ಕೆಚ್ಚಲ ಮಾಡೈತಾಳಪ್ಪ ಕೆಚ್ಚಲ ಮಾಡೈತಿ ಹಂಗೆ ಬದಗ್ನ ಹೋಗಿ ಕೈ ಹಾಕಿ ಬರುತ್ತೆ ಗಾಡಿ ಶೋತ್ತೆ ಅಂದ್ರೆ ಮಗನ ಬಾಯಿಗಿನ ಅಲ್ಲ ಎಲ್ಲ ಉದುರ್ತಾವ ಎಣ್ಣೆ ಹಚ್ತಿ ಪಕ್ಕರಕ್ಕೆ ಅದು ಕಾಲು ಹೋಗೈತಲ್ಲ ಲಕ್ಷ್ಮಿಗೆ ಏನು ಅಲ್ಲ ಎಣ್ಣೆ ಎದ್ರ ಜಂಡು ಬಾಂಬ್ ಇರ್ತೈತಲ್ಲ ಮನುಷ್ಯರಿಗೆ ಹಂಗಿದ ಅಯೋಡೆಕ್ಸ್ ಇರ್ಬೋದು ಇನ್ನು ಡೆಕ್ಸ್ ಅಲ್ಲ ಏನೋ ಒಟ್ಟಿನಲ್ಲಿ ಪೆಟ್ನ ಎಣ್ಣೆ ಅದು ನಿಮ್ಮ ದೊಡ್ಡಪ್ಪ ಬರ್ತಾನೆ ಬರಲೇ ಇಲ್ಲಿ ಬರ್ತೇನೆ ಅಂತಂದ ಮತ್ತೇನೋ ಅಂತಾರಲ್ಲ ಅದಕ್ಕೆ ಮಕಾಡ ಹಾಕ್ಬೇಕು ಮಕಾಡ ಹಾಕಲ್ಲ ನೋಡು ನಾವು ನಮ್ಮ ಕಡೆ ಹಾಕಿದ್ವಿ ಇಲ್ಲೇ ಬಂದಿದ್ದೆ ಹಾಕಿರ್ನ ಅದಕ್ಕೆ ಮಕಾಡ ಸರಿ ದೇವ ಎಷ್ಟು ಚಂದ ಕಾಣಿಸ್ತಾರೆ ನೋಡ್ರಿ ಹೌದನಾ ಅಲ್ಲಿ ನೋವಾಗಿಲ್ಲ ಉಂಟೆಶದ ಕೆಳಗ ಇದರಂತಲಿ ಇಲ್ಲಿದ ಇಲ್ಲಿ 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 ಇದೆ ಹಾಂ ಮಾಡೋದಕ್ಕೆ ಧನ್ಯವಾದ ಮ್ಯಾಮ್. ಮ್ಯಾಮ್ ನಾನ್ ಚೆಕ್ ಮಾಡಿರೋ ಪ್ರಕಾರ 7ನೇ ತಾರೀಕೆ ನಿಮ್ಮ ಪ್ರಾಡಕ್ಟ್ ಏನಿದೆ ಅದು ಪಿಕಪ್ ಆಗಿದೆ ಅಂತ ಹೇಳಿ ಅಪ್ಡೇಟ್ ಇತ್ತು. ಸೊ 7ನೇ ತಾರೀಕೆ ನಿಮ್ಮ ಅಮೌಂಟ್ ಏನಿದೆ ಅದು ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ ಮ್ಯಾಮ್. 691 ರೂಪಾಯಿ ಏನಿದೆ ನಿಮ್ಮ ಮೀಶೋ ಬ್ಯಾಲೆನ್ಸ್ ಗೆ ಕ್ರಿಯೇಟ್ ಆಗಿದೆ. ಸೊ ನೀವು UPI ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಏನು ಆಡ್ ಮಾಡದೇ ಇದ್ದಾಗ ನಿಮ್ಮ ಅಮೌಂಟ್ ಏನಿದೆ ಅದು ಮೀಶೋ ಬ್ಯಾಲೆನ್ಸ್ ಗೆ ಹೋಗಿದೆ. ಸೊ ಮೀಶೋ ಬ್ಯಾಲೆನ್ಸ್ ಗೆ ಹೋಗಿರೋದ್ರಿಂದ ನೀವು ಮೀಶೋದಲ್ಲೇನೆ ಆರ್ಡರ್ ಮಾಡ್ಕೊಳ್ಬಹುದು. ಈಗ ಹಾಂ ರೀ, ಈಗ ಅದು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಬರಂಗಿಲ್ಲ ರೀ ಅದು? ಸಾರಿ ಮ್ಯಾಮ್, ಅದು ಆಲ್ರೆಡಿ ಮೀಶೋ ಬ್ಯಾಲೆನ್ಸ್ ಹೋಗಿದೆ. ಅದು ಮೀಶೋದಲ್ಲೇ ಏನಾದರೂ ಆರ್ಡರ್ ಮಾಡ್ಕೊಳ್ಬೇಕು. ಸೊ ಲಾಸ್ಟಲ್ಲಿ ಎಲ್ಲ ಪ್ರಾಡಕ್ಟ್ ಆರ್ಡರ್ ಮಾಡಾದ್ಮೇಲೆ ಲಾಸ್ಟ್ ಮೋಡ್ ಆಫ್ ಪೇಮೆಂಟಲ್ಲಿ ಕ್ಯಾಶ್ ಆನ್ ಡೆಲಿವರಿ ಬದಲು ಮೀಶೋ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಅಮೌಂಟ್ ಕಟ್ ಆಗುತ್ತೆ, ನೀವು ಪ್ರಾಡಕ್ಟ್ನ ಇಸ್ಕೊಳ್ಬೋದು. ಮ್ಯಾಮ್ ಟ್ರೈ ಮಾಡಿ ನೋಡ್ತೀವಿ, ಅದು ನಮ್ಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಟ್ರೈ ಮಾಡಿ ನೋಡ್ತೀವಿ, ಅದು ಇದಾಗಲಿಲ್ಲ ಅಂದ್ರೆ ನಾವು ಮತ್ತೊಮ್ಮೆ ಕಾಲ್ ಮಾಡ್ತೀವಿ. ಖಂಡಿತ ಕಾಲ್ ಬ್ಯಾಕ್ ಮಾಡಿ ಮ್ಯಾಮ್. ಬೇರೆ ಏನಾದರೂ ಮಾಹಿತಿ ಬೇಕಾಗಿತ್ತು 1 ಇಯರ್ ತನಕ ಯೂಸ್ ಮಾಡ್ಕೊಳ್ಬೋದು. ಮೀಶೋ ಬ್ಯಾಲೆನ್ಸ್ ಎಲ್ಲ ಇರುತ್ತೆ. ಹಾಂ ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಏನಾದರೂ ಮಾಹಿತಿ ಬೇಕಾಗಿತ್ತು ಮೀಶೋ ಕಡೆಯಿಂದ? ಏನಿಲ್ಲ ಮ್ಯಾಮ್. ಓಕೆ, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು. ಏನಂದರೆ ವಿತಿನ್ 48 ಅವರ್ಸ್ ಒಳಗಡೆ ನಿಮ್ಮ ವಾಟ್ಸಪ್ ಮೂಲಕ ಒಂದು ಸರ್ವೆ ಫಾರ್ಮ್ ಬರುತ್ತೆ. ನಿಮಗೆ ಸಿಕ್ಕಿರುವ ಸೊಲ್ಯೂಷನ್ಗೆ ರೇಟಿಂಗ್ ಶೇರ್ ಮಾಡಿ ನಮ್ಮ ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸರಿ. ಇದಪ್ಪ ಅದ್ರಾಗ ಏನು ನೋಡಾಕತ್ತಿ? ಏನೋ ಮಾಡಾಕತ್ತ. ಎಷ್ಟು ಕಮ್ಮಿ ಅದಾವ ಓ ಯಾರು ಹೋಗಿ ನೀನು ಅಲ್ಲಿ ನೋಡ್ರಿ ದನಗಳು ಬೋರ್ಮೋಡ್ ಬ್ಯಾಡ ಮೇ ಫೋಟ್ ಹಾಕಮ್ಮೆ. ಪ್ಯಾಂಟ್ ಹಂಗೆ ಹಾಕಿಬಿಟ್ಟು ಚಲೋದ ಹ್ಞೂ ಚಲೋದ ಪ್ಯಾಂಟ್ ಹಂಗೆ ನೋಡ ಹೆಂಗದಾವ ರೇಟ್. ಇಬ್ಬರಿಗೆ ಒಂದೊಂದು ಹಾಕ. ನೋಡ್ರಿ ನಮ್ಮ ಗೌರಿ ಮತ್ತು ಗೌರಿ ಮಗಳು ಲಕ್ಷ್ಮಿ ದೊಡ್ಡಪ್ಪ ನಾಟಕ ಮಾಡ್ತಾರಲ್ರಿ ಹಂಗೆ ಯಾವ ನಗಾಕ್ತ ನೋಡ್ರಿ. ಅಟ್ಟ ಅಷ್ಟೊತ್ತು ಕರ 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 ಕಡ್ತೀನಿ ನಾನು ಮಾಡಿದ್ದೆ ಅಡುಗೆ. ನಿಮ್ಮ ಏನು ಮಾಡ್ಯಪ್ಪ ಅಡುಗೆ? 11 ಉಪ್ಪಿಟ್ಟು ಮಾಡ್ತಾವೆ. ಮತ್ತು ಅಡುಗೆನೂ ಮಾಡ ನೀವು ಮತ್ತು ದುಡ್ಯಾಂಗೆ ಇಲ್ಲಲ್ಲ. ಮತ್ತು ಇವ್ರು ಕೆಲಸ ಮಾಡಂದ್ರ ಏನು ಉಪಯೋಗ, ಕೆಲಸ ಮಾಡಿ ಏನು ಲಾಭ ಐತತ್ ಇವ್ರು ಅಂತಾರ. ಅದಕ್ಕಾಗಿ ಅಡುಗೆ ಮಾಡ್ಯಾಕ ಏನು ಲಾಭ ಐತಿ ಮಾಡಿ ಹಾಕ್ಬಿಡತ್ತೆ ಹೇಳಿಕೆ. ಬರೋಬ್ಬರಿ ಐತಿ. ಬಿಟ್ಟಲ್ ಇಲ್ಲ ಪುಟ್ಟಿ ಎರಡು ಇಲ್ಲೇ ಅದಾವ.
ಮೊನ್ನೆ ಹಣ್ಣಿಗೆ ಹಾಕಿದ್ವಿ ಅಲ್ಲ ಮಾವಿನ ಹಣ್ಣಾಗ್ಯಾವ. ಹಿಂದೆ ಮುಂದೆ ಹಾಕೇವಿ. ಚೀಲದ ತಟ್ಟೊಳಗೆ ಹಾಕಿಟ್ಟಿದ್ವಿ. ಕಡ್ಯಾಕ ಇಡೋಣಷ್ಟು. ಮತ್ತು ಈ ಕ್ಲೈಮೇಟಿಗೆ ಹಂಗೆ ಆಗ್ತಾವ ಶಿವ. ಇನ್ನು ಕಡ್ಲಿ ಬ್ಯಾಳಿ ಹೊಡಿಬೇಕಂದ್ರೆ ತೆಗೆದಿಟ್ಟನಿ. ಅವು ನನಗೆ ಹಾಂ ಹೌದು, ಜಲ್ದಿನ ಹರಿದಿಡ್ಬೇಕಿತ್ತಲ್ಲ. ಇದು ಕಾಯಿ ನೋಡಿ ಕೆಟ್ಟೈತೆ ಒಳಗೆ ಇಲ್ಲಿ ತೆಗೈತೆ ಕಾಣಿಸುತ್ತೆ. ಅವು ಏನಿಲ್ಲ, ಒತ್ತಾಟಿ ಇದನ್ನು ಮಾಡೋಣ. ಇವಷ್ಟೇ ಕಾಯಿ. ಕೋಳಿರ ತಿಂತಾವ ಮತ್ತೇನು ಮಾಡೋದು. ಇಲ್ಲೇ ಯಾವ್ದಾವ ಇವು ವಾಪಸ್ ಕಾಯಿನಾ? ವಾಪಸ್ ನೀವು ಹಂಗದಾವ ನೋಡ ವಾಪಸ್. ದೊಡ್ಡ ಕಾಯಿ ಕೆಟ್ಟೈತಿ. ಒಟ್ಟು ಜಡಸಲೇ ಏನು ಮಾಡಾಕ್ತಾನ್ರಿ? ಹ್ಞೂ ಅಂತ ಹೇಳಿದ್ರೆ ಮುಗೀತೈತಲ್ಲ. ಅಲ್ಲ ಅದು ನನಗೆ ಮಾಡ್ಲಾರ್ದು ಹೇಳ್ತೀನಿ. ಇನ್ನು ಎಷ್ಟು ಅದಾವ? ಇದಿಷ್ಟು ಚಲೋ ಕಾಯಿನ ಮನೆ ಏನಾಗಿರ್ಕಿಲ್ಲಲ್ಲ, ಇಷ್ಟು ಚಲೋ ಕಾಯಿನ ಕೆತ್ತೈತಿ. ಇನ್ನು 3 ಇಲ್ಲಿ ಕೋಳಿ ಮರಿ ಇಟ್ಟಿದ್ವಿ. ಇಷ್ಟು ಹಣ್ಣಾಗ್ಯಾವ ಎಷ್ಟು ಹಣ್ಣು ಆದಂಗೆ ಎಷ್ಟು ಉಪಯೋಗ ಇಲ್ಲ, ಕೊಳ್ತಾ ಹೋಗ ಸುಮ್ಮನೆ ಹುಡುಗರು ಇರ್ತೈತೆ. ನಾನು ಇಲ್ಲೇ ಮುಂಜಾನೆ ನಾಷ್ಟಾಕಂತ ಹೇಳ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ. ಮಾವಿನ ಹಣ್ಣು ನೋಡಿದ್ರಲ್ಲ, ಭಾಳ ಮಾವಿನ ಹಣ್ಣು ವೇಸ್ಟ್ ಅದು ನಾನು ಈ ಸಲ. ನುಚ್ಚ ಹುರಿದಿದ್ನಲ್ಲ, ಹುರಿದ ಹುಡುಗಿ ಮಾಡಾಕತ್ತಿರ್ಕಿಲ್ಲ, ವಿಡಿಯೋ ಶುರು ಮಾಡಿದ್ರ ಅಂತ ಹೇಳಿ. ಇವತ್ತು ಬೆಟ್ಕುರ್ಕಿ ಸಂತಿ. ಇವತ್ತೊಂಥರ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡೋಣ ಅಂತ. ಸ್ಪೆಷಲ್ ಆಗಿ ಅಂತೇನಿಲ್ಲ, ನಾನು ಮಾಡೋ ಉಪ್ಪಿಟ್ಟನ ಸ್ಪೆಷಲ್. ಇಲ್ಲೇ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಹುಂಚಿನ ರಸ ನಂಗೆ ಬೇಕಾಗಿರೋದು, ಉಪ್ಪಿಟ್ಟು ಮಾಡಕ್ಕೆ ಬೇಕಾಗಿರೋದು. ಬರೀ ಮಾಡೋಣಂತ್ರಿ ಉಪ್ಪಿಟ್ಟು, ತಿನ್ನೋಣಂತ್ರಿ. ಇಲ್ಲಿ ಎಣ್ಣೆನೂ ಕಾದೈತಿ. ಇಲ್ಲಿ 3 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ. ಎಣ್ಣೆ ಕಾದೈತೆಲ್ಲ, ಹಾಗಾಗಿ ಬಡ ಬಡ ಹಾಕಾಕತ್ತೀನಿ ಎಲ್ಲನೂ. ಅಯ್ಯೋ ರಿಂಗ್ ಲೈಟ್ ಆರ್ತ. ಜೀರಿಗೆ ಸಾಸಿವೆ ಹಾಕ್ಬೇಕಾ? ಸಾಸಿವೆ ಮತ್ತು ಜೀರಿಗೆ, ಯಾಕಂದರೆ ಎಣ್ಣೆ ಕಾದಿರೋದ್ರಿಂದ ಹಾಕಿದೆ ಮತ್ತು ಕಲರ್ ಚೇಂಜ್ ಆದ ನೋಡ್ರಿ. ನಾನು ಹಿಂಗೆ ರೀ ಏನಾರು ಮಾಡಕ್ಕೆ ಹೋಗಿ ಏನಾರು ಮಾಡ್ತೇನೆ. ಅದು ರಿಂಗ್ ಲೈಟ್ ಸುದ್ದು ಮಾಡ್ಕೊಳಕ್ಕೆ ಹೋದ್ನಿ, ಸುದ್ದು ಮಾಡ್ಕೊಳಕ್ಕೆ ಹೋಗೋಣ ಅಂತಲೇ ಹಿಂಗಾತು. ಓಕೆ ಕಲರ್ ಮಸ್ತ್ ಬಂದವ ಕಡಲೆಬೇಳೆ. ಅಂದರೆ ಭಾಳ ಹೊತ್ತಿಲ್ಲವ, ಕಲರ್ ಚೇಂಜ್ ಬಂದವ. ಈಗ ಇಷ್ಟೂ ಎಲ್ಲ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡೆ ನೋಡ್ರಿ.
ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಉರಿ ಜಾಸ್ತಿ ಇಟ್ಕೊಂಡು ನಾನು ಉರಿ ಪೂರ್ತಿ ಕಡಿಮೆ ಇಟ್ಕೊಂಡಿದ್ನಿ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊಳಕತ್ತೀನಿ. ಸಾಕಂತ ಅನಿಸ್ತೈತಿ. ಇವತ್ತು ನಾನು ಅರಿಶಿನ ಪುಡಿ ಹಾಕಾಕತ್ತೀನಿ ಉಪ್ಪಿಟ್ಟು. ಪುಡಿ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂಥೇಳಿ ಹುಂಚೆನ ಹಾಕ್ತಾನಿಲ್ಲ, ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೇಕು ನಾವು. ಈಗಿಲ್ಲೇ ಹುಂಚಿನ ರಸ ಹುಳಿ ಎಷ್ಟು ಬೇಕಲ್ಲ ಅಷ್ಟು ನಾವು ಹುಂಚಿನ ರಸನ ಹಾಕ್ಕೊಳ್ಳೋದು. ಈಗ ಹೊಸ ಹುಂಚೆನೆಲ್ಲ ಹಾಗಾಗಿ ಸ್ಟ್ರಾಂಗ್ ಇರ್ತೈತಿ, ಹುಳಿ ಭಾಳ ಇರ್ತೈತಿ. ನೋಡಿ ಹಾಕೋಬೇಕು. ಆಮ್ಯಾಗ ಉಪ್ಪು ಖಾರ ಮತ್ತು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಳೋದು. ಶೇಂಗಾ ಬೇಕಿದ್ರೆ ಶೇಂಗಾನ ಹಾಕೋಬಹುದು, ನಮ್ಮ ಶೇಂಗಾ ಹಾಕಂಗಿಲ್ಲ. ಈಗ ಉದ್ರಂಗೆ ಬೇಕು ಅಥವಾ ಉಪ್ಪಿಟ್ಟು ಅಳಕಂಗೆ ಬೇಕಾ ಅದ್ರ ಮ್ಯಾಗ ನಾವು ನೀರು ಹಾಕ್ಕೊಳ್ಳೋದು. ನಾನಿಲ್ಲೇ ಉದ್ರಂಗೆ ಮಾಡಕತ್ತೀನಿ ಅಷ್ಟ ಸಾಕು. ಮೊಸರು ಐತಿ, ಹಾಗಾಗಿ ಮೊಸರಿನ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಮಾಡಕತ್ತೀನಿ. ಈಗಿದ ಕುದಿಯಾಕತೈತಿ. ಖಾರ ಉಪ್ಪ ನಾವು ನೋಡ್ಕೋಬೇಕು ಈ ಟೈಮಲ್ಲಿ, ಏನು ಕಡಿಮೆ ಆಗಿರ್ತೈತಲ್ಲ ಅದನ್ನು ಹಾಕ್ಕೊಳ್ಳೋದು. ಒಂದೀಟ ಮಾಡಕತ್ತೀನಿ ನಾನು ಉಪ್ಪಿಟ್ಟು. ಉದುರ್ಮಿಗೆ ಬೇಕಲ್ಲ, ಹಾಗಾಗಿ ನಾನು ನೀರು ಕಡಿಮೆ ಹಾಕ್ಕೊಂಡನಿ. ಈಗ ನಾನು ಗ್ಯಾಸ್ ಆರಿಸಿ ನೋಡ್ರಿ, ಇಷ್ಟನ್ನು ಚಾಕದಿಂದ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆರಿಸಿ ಇಷ್ಟ ಒಂದು 5 ನಿಮಿಷ ಬಿಟ್ವಿ ಅಂದ್ರೆ ಅದು ಮುಗೊಳ್ತೈತಿ. ಉಪ್ಪಿಟ್ಟು ಮಸ್ತ್ ಆಕೈತಿ. ಮಾಡಾಕತ್ತೈತಿ ಹುಡುಗಿ ಆದ್ರೂ ನನಗೆ ಹುಡುಗಿನಲ್ಲ. ಮಾವಿನ ಹಣ್ಣ ಹೆಚ್ಚಾಕತ್ತಾಳ ಹೆಣ್ಣ. ಬಾಳ ಕೆಟ್ಟ ನೋಡ್ರಿ ಇದಕ್ಕೆ. ಸೂಪರ್. ನಾಷ್ಟ ಏನ್ ಮಾಡಿ? ಉಪ್ಪಿಟ್ಟು ತೋರಿಸ್ರಿ. ವಾವ್ ವಾವ್, ಉಪ್ಪಿಟ್ಟು ತಂಡ್ಯಾಗ ಗರಂ ಗರಂ. ವಾಹಾ, ನನ್ನ ಫೇವರೇಟ್ ಉಪ್ಪಿಟ್ಟು ಆಗೈತೆ ನೋಡಿದು. ಉದರಂಗ ಉಪ್ಪಿಟ್ಟು ಆಗೈತಿ. ಉದರಂಗ ಇವತ್ತು ಸಂಜೆ ಕಡ್ಲಿಬೇಳೆ ಪಲ್ಯ ಮಾಡ್ರು. ಕಡ್ಲಿಬೇಳೆ ಪಲ್ಯ ತಿನ್ನೋಂಗ ಐತೆ ಅಪ್ಪ. ಕಡ್ಲಿಬೇಳೆನೇ ಇಲ್ಲ, ಬ್ಯಾಳೆ ಬರೋಲ್ಲ 1 kg. ಏನಾಗೋದೈತಿ? ಕಡ್ಲಿಬೇಳೆ ಪಲ್ಯ ಚಪಾತಿನ ಇಲ್ಲ, ಸಂಜೆಗೆ ಬ್ಯಾರೆ. ಇವತ್ತ ಥಂಡಿ ದಿನ, ನೀ ಇಲ್ಲ ಅಂದ್ರೆ ನಾ ಬ್ಯಾರೆ ಕಡೆ ಹೋಗ್ತೀನಿ ಇಷ್ಟ. ನಾನು ಉಪ್ಪಿಟ್ಟು ಹಾಕೊಂಡು ನಿಮ್ಗೆ ತಗೊಂಡ್ಬರಾಕಿದ್ನಿ. ಹೊಲ ನೀನು ಇಷ್ಟೊಂದು ಕಾಜಿ. ಈಗ ಯಾಕಡೆ ನೀರು ಕಡೆ ಹಾ, ಅಲ್ಲೇ ಐತಿ ಕಬ್ನ್ಯಾಗ. ಬರ್ರಿ ಈಗ ಗರಂ ಉಪ್ಪಿಟ್ಟ. ಥಂಡ್ಯಾಗ ಏನು ಮಜಾರಿ ಉಪ್ಪಿಟ್ಟ. ಶಿಸ್ತು ಉಪ್ಪಿಟ್ಟು ಬಡ್ದು ಈಗ ಅಲ್ಲಿ ಒಂದು ಜಾಗ ಸೈಟ್ ಹಸನ್ ಮಾಡಕ್ಕೆ ಹೋಗ್ಬೇಕು ನಾವು. ಮನಿ ಕಟ್ಸಾರದೇನೋ ದೊಡ್ಡ ಬಿಲ್ಡಿಂಗ್. ನಾವು ಊರಾಗ ಹೋಗವ್ರಿ, ಊರಾಗ ಮನಿ ಕಟ್ಸಾವ್ರಿದೀವು. ನೋಡ್ಕೊಂಬರಾಯ್ತು ಬರ್ರಿ ನಮ್ಮ ಜಾಗ ಹೆಂಗೈತಿ. ಲೇ ಹುಚ್ಚಿ, ಕಡ್ಲಿಬೇಳೆ ಅದಾವಲ್ಲ, ಅಲ್ಲಿ ಕಡ್ಲಿಬೇಳೆ ಇಲ್ಲ ಅಂತೇಳಿ ನೆನಪನಾಗಿಲ್ಲ. ನೀನು ಈಗ ನೆನಪದ ನಮ್ಗೆ, ನೋಡೇನೇ ಇಲ್ಲ ಅವನ. ಇಲ್ಲಿ ಕಡ್ಲಿಬೇಳೆ ಅದಾವ, ಕಡ್ಲಿಬೇಳೆ ಇಲ್ಲ ಅಂತ ಹೇಳಿದ್ರು ನೋಡ್ರಿ. ನೀನು ಏನ್ರಿ ಗುದ್ದಾಡ್ಕೋತ ಹೋಗೋದ್ರಿ. ಕರೆಕ್ಟ್ ಆಯ್ತಿಲ್ಲ ಅವೆಲ್ಲ ಬೂಪುಗಳು. ಗೋಧಿ ಉಪ್ಪಿಟ್ಟ ಇದ್ರಾಗ ಮಧ್ಯೆ ಮತ್ತು ಮಾವಿನಕಾಯಿ ತಿನ್ನೋದು ನೋಡ್ರಿ. ನಡ್ಬರ್ಕ್ ಮಾವಿನ ಹಣ್ಣು
ಗೋಧಿ ಉಪ್ಪಿಟ್ಟು ಹಣ್ಣಂತ್ರ ಮಸ್ತ್ ಅದ ನಮ್ಮ ಹೊಲ್ದಾನ ಹಣ್ಣ. ಬರ್ರಿ ಶಿಸ್ತು ನಾಷ್ಟ ಮಾಡೋಣ್ರಿ. ತಂಡಿ ಐತೈತಿ, ಹೊಟ್ಟೆ ಹಸ್ತೈತಿ, ಟೈಮ್ 10 ಗಂಟೆಗೆ ಐತಿ. ನಾಷ್ಟ ಮಾಡ್ತೇನೆ ರೀ ಫುಲ್. ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣಂತ. ಬರ್ರಿ ಕರ್ಚಿಕಾಯಿ ತಿನ್ನೋಣ್ರಿ, ನೋಡು ಮಾಯಿನ ತಿನ್ನೋಣ್ರಿ, ನೋಡು ತಿನ್ನೋಣ್ರಿ. ಬರೀ ನಾಷ್ಟ ಮಾಡೋಣಂತ. ನಾವು ನಾಷ್ಟ ಮಾಡಿ ಆಮೇಲೆ ಸಿಗ್ತೇವೆ. ಓದಿಲ್ಲ ಉಂಟೇಶ? ಬರ್ರಿ ಉಪ್ಪಿಟ್ಟು ತಿನ್ನೋಣ್ರಿ. ಬರ್ರಿ ಉಪ್ಪಿಟ್ಟು ಮಸ್ತ್ ಆಗೈತೆ. ಮೊಸರು ತೊಂಬರ್ಲಿ. ಏನೇನು ಹಾಕೊಂಡು ತಿಂತಾರ ಅಂತೀರಿ? ಕರ್ಚಿಕಾಯಿ, ಮಾವಿನ ಹಣ್ಣು, ಬಾಳೆಹಣ್ಣು. ಯಪ್ಪ ನೋಡ್ರಿ ಅಲ್ಲಿ ಬಾಳೆಹಣ್ಣು ತಿಂದು ಬಿಡೋದ್ರಿ.